ಪ್ರಥಮ ದಾಳಿಯಲ್ಲೇ ವರ್ತೂರ್ ಅವರು 2 ಅಂಕಗಳು ಗಳಿಸಿದ್ದಾರೆ. 2 ಅಂಕದ ಸೇರ್ಪಡೆ ಆಗುತ್ತಾ ವರ್ತೂರ್ ಅವರ ಖಾತೆಗೆ. ಯುವ ಆಟಗಾರ ಯಶವಂತ್ 7 ಸೋಲ್ಜರ್ಸ್ ತಂಡದ ಯುವ ಪ್ರತಿಭೆ. ಮತ್ತೆ ದಾಳಿಯಲ್ಲಿ HMD ಕಾಲನಿ ಬಾಯ್ಸ್ ತಂಡದ ಮನೋಜ್ ಗೌಡ ನೀಳಕೈದ ಆಟಗಾರ. ಇದು ಬೋನಸ್ ಇಲ್ಲದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ತಾನೆ ಎಂದು ಕಾದು ನೋಡ್ಬೇಕಾಗಿದೆ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನಕ್ಕೂ ಸಂಬಂಧ ಆಗ್ತಾ ಇದ್ರು. ರಾಕಿ 7 ಸೋಲ್ಜರ್ಸ್ ಯುವ ಆಟಗಾರ. ಯಾವುದೇ ಅಂಕೆಲದ ಲೆಫ್ಟಿನೊಂದಿಗೆ ವಾಪಸ್ ಆದ್ರು. ಆಟಗಾರರು ತೀರ್ಪುಗಾರಿದ್ದಾರೆ, ಸಾಕಷ್ಟು ನುರಿತ ತೀರ್ಪುಗಾರರು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಟವನ್ನು ಆಡಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತವರು ಎಲ್ಲ ಹಿರಿಯ ತೀರ್ಪುಗಾರರು. ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ಶಿವಲಿಂಗಪ್ಪ ಅವರ ಒಂದು ಮಾರ್ಗದರ್ಶನ. ನಮ್ಮ ಎಲ್ಲ ತೀರ್ಪುಗಾರರು ಶ್ರೀಯುತ ರಮೇಶ್ ಬಾಬುರವರು, ಶ್ರೀಯುತ ರವಿ ಸರ್ ಅವರು, ಶ್ರೀಯುತ ಮುನೇಗೌಡರು, ಶ್ರೀಯುತ ಬಾಬುರವರು. ಮಾರು ಇಲ್ಲವೇ ಮಡಿ ತಾರಪ್ಪ ಮೇಡಮ್ ಅವರು ಎಲ್ಲ ತೀರ್ಪುಗಾರರ ಜೊತೆ ನಮ್ಮ ಮಧು ಕಾವೇರಿ. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಅಬ್ಬಿ ಮತ್ತೆ ದಾಳಿಯಲ್ಲಿ HMD ಕಾಲನಿ ಬಾಯ್ಸ್ ತಂಡದ ಸಿಂಗಲ್ ಶುಭ. ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು ಸಿಂಗಲ್ ಶಿವು. ಏಕಾಂಗಿಯಾಗಿ ತನ್ನ ಬಲ ಪ್ರದರ್ಶನವನ್ನ ತೋರ್ಪಡಿಸ್ತಾ ಇದ್ದಾನೆ HMD ಕಾಲನಿ ಬಾಯ್ಸ್ ನ ಡಿಫೆಂಡರ್. 4-1 ಅಂಕದ ಮುನ್ನಡೆಯಲ್ಲಿ HMD ಕಾಲನಿ ಬಾಯ್ಸ್. ನೋಡಿ, ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರು, ನಿಮಗಿದು ಪ್ರಥಮ ಕರೆ ಆಗಿರುತ್ತೆ. ಪ್ರವೇಶ ದ್ವಾರದ ಬಳಿ ಅಂತಿಮ ಕರೆ ನಡೆದ ತಕ್ಷಣ ಆಗಮಿಸಬೇಕು. ಈ ಪಂದ್ಯದಲ್ಲಿ ಏನು ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೀತಾ ಇದೆಯೋ ಇದರಲ್ಲಿ ಗೆದ್ದಂತ ತಂಡಗಳು ಇಲ್ಲೇ ಇರ್ತಾರೆ. ನಮ್ಮ ಸಮಾರಂಭ ಕಾರ್ಯಕ್ರಮವನ್ನು ಸಹ ಡಾಕ್ಟರ್ ನಿರಂತರ ಗಣೇಶ್ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ಗಣ್ಯ ಅತಿಥಿಗಳು, ಶ್ರೀಯುತ ವೆಂಕಟೇಶ್ ಜಿಯರವರು, ವಿಶ್ವ ಹಿಂದೂ ಪರಿಷತ್ನ ಬೆಂಗಳೂರು ಉತ್ತರ ಅಧ್ಯಕ್ಷರು, ಹಾಗೆ ಶ್ರೀಯುತ ಕರುಣಾಕರ್ ರೈರವರು, RSSನ ಬೆಂಗಳೂರು ಮಹಾನಗರದ ಮುಖ್ಯಸ್ಥರು, ಅದೇ ರೀತಿ ಶ್ರೀಯುತ ರೇಣುಕಾಚಾರ್ಯ ಸರ್ ಅವರು, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಸಿದ್ದರಾಜ್ ಕೇಜೂರ್ ಅವರು ಇದ್ದಾರೆ. ಎಲ್ಲ ನಮ್ಮ ಬಿಜೆಪಿ ಮುಖಂಡರು.
ಸೆವೆನ್ ಸೋಲ್ಜರ್ಸ್ ತಂಡದ ದರ್ಶನ್ ನಾಲ್ಕು ಒಂದು 3 ಅಂಕದ ಮುನ್ನಡೆಯಲ್ಲಿ HMT ಕಾಲೇಜ್ ಬಾಯ್ಸ್. ಥರ್ಡ್ ರೈಟ್, ಇಟ್ಸ್ ಎ 2 or tie. ಮಾಡು ಇಲ್ಲವೇ ಮಾಡು. What a beautiful ride! Yes, super duper ride! ಮನೋಜ್ ಗೌಡ HMT ಕಾಲೇಜ್ ಸ್ಟಾರ್ ಆಟಗಾರ ವೇಗದ ದಾಳಿಯೊಂದಿಗೆ 3 ಅಂಕವನ್ನು ಪಡೆಯುವ ಮೂಲಕ ಇಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. As HMT calling versus 7 soldiers, half-time score 7-1 in favor of HMT Colony Boy. Seven soldiers ತಂಡದ ಜರ್ಸಿ ನಂಬರ್ 9 ಮೋದಿ ಕಬಡ್ಡಿ ಕಪ್ 2024 ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. 1+2 3 ಪಾಯಿಂಟ್ HMT ಕಾಲೋನಿ ಬಾಯ್ಸ್ ಹಾಗೆ ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ 7 ಸೋಲ್ಜರ್ಸ್. ಆಗಿ ಅಭಿ ಕಪ್ಪಾಗದಿಂದ ಬ್ಲಾಕ್ ಹಾಗೂ ಡ್ಯಾಶ್ ಸೇರ್ಪಡೆ ಆಗ್ತಾ ಇದೆ 7 ಸೋಲ್ಜರ್ಸ್ ತಂಡಕ್ಕೆ. 11-3 in favor of HMT ಕಾಲೋನಿ ಬಾಯ್ಸ್. ಈ ಬಾರಿ ಕುಪ್ನಳ್ಳಿ ಅಂತರದಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ ಯುವ ಆಟಗಾರ ಸಮರ್ಥ. 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. in favor of HMT Colony Boys. ದಾಳಿ ವಿಭಾಗದಲ್ಲಿ ಮನೋಜ್ ಗೌಡ. ಮೋದಿ ಕಬಡ್ಡಿ ಕಪ್ 2024 ನಮ್ಮ ಯುವ ನಾಯಕರು, ಯುವ ಬಿಜೆಪಿ ಮುಖಂಡರು, ನಮ್ಮ ಮುಂದಿನ ಭರವಸೆಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ನಿರಂತರ ಗಣೇಶ್ ಸರ್ ಅವರ ಒಂದು ಸಾರಥ್ಯದಲ್ಲಿ ಒಂದು ಅದ್ದೂರಿಯಾದಂಥ ಕಬಡ್ಡಿಯ ಹಬ್ಬ. 11-5 in favor of HMT Colony Boys. ದಾಳಿ ವಿಭಾಗದಲ್ಲಿ 7 ಸೋಲ್ಜರ್ಸ್ ತಂಡದ ಯುವ ಆಟಗಾರ ವಾಪಸ್ ಆದ್ರೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರ ಬರ್ತಾ ಇದ್ರೆ ರೆಡಿಯಾಗಿ ಹೋಗ್ತಾ ಇದ್ರ. ಬನ್ನಿ, ಯಾಕೆ ಜನರೇ
Third right. It's a do or die. ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ HMT ಕಾಲೋನಿ ಬಾಯ್ಸ್ ತಂಡದ ಆಟಗಾರರು. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 minutes to go. ದಾಳಿಯಲ್ಲಿ ಸಿಂಗಲ್ ಶಿವು ಎಸ್ ಜಂಪ್ ಅಂತ ಆದ್ರೆ ಮಿಡ್ ಲೈನ್ ಕಡೆ ರೀಚ್ ಆಗೋಲ್ಲಿ ವಿಫಲನಾಗಿದ್ದಾನೆ ಸಿಂಗಲ್ ಶಿವು. (11-6) HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ. Third right, it's a do or die. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಭಿ ಡೈವಿಂಗ್ ಡಬಲ್ ಕಲರ್. Last and final call. ಕ್ಲಾಸಿಕ್ ನ್ಯಾಷನಲ್ಸ್ ಹಾಗೂ HMT ಕಾಲೋನಿ ಬಾಯ್ಸ್. HMT ಕಾಲೋನಿ ಬಾಯ್ಸ್ ಇಲ್ಲೇ ಇರಿ. ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ 7 ಸೋಲ್ಜರ್ಸ್ ತಂಡ ಪರಾಜಿತಗೊಂಡಿದ್ದಾರೆ. HMT